ಸೊ ನನ್ನ ರೋಲ್ ಮೈಸೂರು ವಾರಿಯರ್ಸಲ್ಲಿ ದ ಪ್ರಯಾರಿಟಿ ಬಂದು ಬೌಲಿಂಗೆ. ಆ್ಯಸ್ ಅ ಬೌಲರ್ ವಾಟ್ ಬೆಸ್ಟ್ ಐ ಕ್ಯಾನ್ ಬ್ರಿಂಗ್ ಟು ದ ಟೀಮ್ ಅನ್ನೋದು ಮುಖ್ಯ ಆಗುತ್ತೆ. ಸೊ ನನ್ನ ರೋಲ್ ಬಂದು ನಾನು ಆ್ಯಸ್ ಅ ಬೌಲರ್ ಎಲ್ಲ ಫೇಸಸ್ ಆಫ್ ದ ಇನ್ನಿಂಗ್ಸಲ್ಲೂ ಬೌಲಿಂಗ್ ಆಗ್ತಾ ಇರ್ತೀನಿ. ಸೊ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಸಿಚುವೇಶನ್ ಟೈಟಾಗಿರುತ್ತೆ, ಕ್ರಂಚ್ ಸಿಚುವೇಶನ್ಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಆ ಸಿಚುವೇಶನಲ್ಲಿ ಬಂದು ಪ್ರೆಷರ್ನ ಈಸ್ ಮಾಡೋ, ನನ್ನ ಟೀಮ್ಗೆ ಪ್ರೆಷರ್ನ ಈಸ್ ಮಾಡೋಂಥ ಸಿಚುವೇಶನ್ಸ್ ನಾನು ಬರ್ತಾ ಇರ್ತೀನಿ. ಸೊ ಆ್ಯಂಡ್ ಆ್ಯಸ್ ಅ ಗುಡ್ ಫೀಲ್ಡರ್ ಅಲ್ಲಿ ಇರಲೇಬೇಕು. ಎಲ್ಲೇ ನನ್ನ ಕ್ಯಾಪ್ಟನ್ಗೆ ನನ್ನ ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿ ಇದ್ದೇ ಇರ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಕಡೆಯಿಂದ ಏನೇನೋ ಒಂದೆರಡು ಏಟ್ ಬೇಕಂದರೆ ಪ್ಯಾಡಪ್ ಆಗಿ ಹೋಗಿ ಆಡ್ತೀವಿ. ಸೊ ಆ ಥರ. ಸೊ ದಿಸ್ ಈಸ್ ಮೈ ರೋಲ್ ಇನ್ ದ ಟೀಮ್. ಒಂದೊಳ್ಳೆ ಚಾಲೆಂಜಿಂಗ್ ಬಿಕಾಸ್ ಎಲ್ಲ ಒಳ್ಳೆ ಟೀಮ್ಸ್ ಇದೆ ಇಲ್ಲಿ. ಸೊ ಒಂದೊಳ್ಳೆ ಚಾಲೆಂಜಸ್ ಇದ್ದೇ ಇರುತ್ತೆ, ಟಫ್ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಲಾಸ್ಟ್ ಸೀಸನ್ ಕೂಡ ಒಂದು ಚೆನ್ನಾಗೇ ಇತ್ತು. ಕಾಂಪಿಟೇಟಿವ್ ಆಗಿತ್ತು, ಹೆಲ್ತಿ ಕಾಂಪಿಟೇಷನ್ ಇತ್ತು, ಒಳ್ಳೆ ಗೇಮ್ಸ್ ಇತ್ತು. ಸೊ ಡೆಫಿನೆಟ್ಲಿ ನನಗೆ ಆ ಚಾಲೆಂಜಿಂಗ್ ಸಿಚುವೇಶನ್ನೇ ನಂಗೆ ಇಷ್ಟ. ಆ್ಯಕ್ಚುಲಿ ಆ ಥರ ಮೂಮೆಂಟ್ಸನ್ನೇ ನನಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ. ಬಿಕಾಸ್ ಸಿಚುವೇಶನ್ಸ್ ಈಸಿ ಇದ್ದಾಗ ನನಗಷ್ಟು ಆ ಎಕ್ಸೈಟ್ಮೆಂಟ್ ಇರೋಲ್ಲ. ಸೊ ಆ ಟಫ್ ಸಿಚುವೇಶನ್ಸ್ ಆಗಲಿ, ಆ ಕ್ರನ್ ಸಿಚುವೇಶನ್ಸ್ ಆಗಲಿ, ಆ ಪ್ರೆಷರ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಾಗಲಿ, ಕಂಡೀಷನ್ಸ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಾಗಲಿ, ಸೊ ಅದೇ ಅಲ್ವಾ ಒಂದು ಪ್ಲೇಯರ್ನ ಎಕ್ಸೈಟ್ಮೆಂಟ್. ಅದೇ ತಾನೇ ಒಂದು ಬೆಸ್ಟ್ನ ತಗೊಂಬರೋದು. ಆ ಥರ ಸಿಚುವೇಶನ್ಸಲ್ಲೇ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ನ ಬೆಸ್ಟ್ ಪರ್ಫಾರ್ಮೆನ್ಸಸ್ ಆಚೆ ಬರೋದು ಅದೇ ಟೈಮಲ್ಲಿ. ಆ್ಯಸ್ ಯೂಶ್ವಲ್ ನಾನು ಎಕ್ಸ್ಪೀರಿಯನ್ಸ್ಡ್ ಹೆಡ್ಡೆ. ಬಟ್ ಕೋಚ್ ಆಲ್ರೆಡಿ ನನ್ನ ಜೊತೆ ಅವ್ರ ಪ್ಲ್ಯಾನ್ಸ್ನ ಡಿಸ್ಕಸ್ ಮಾಡಿದ್ದಾರೆ. ಟ್ಯಾಕ್ಟಿಕಲಿ, ಸ್ಟ್ರಾಟಜಿಕಲಿ ಯಾವ ಥರ ಒಂದು ಹೋಗಬೇಕು ಅಂತ. ಅಟ್ ದ ಸೇಮ್ ಟೈಮ್ ಅದನ್ನು ಕೂಡ ನನ್ನ ಜೂನಿಯರ್ಸ್ ಜೊತೆನೂ ನಾನು ಡಿಸ್ಕಸ್ ಮಾಡಿದ್ದೀನಿ ಆ್ಯಂಡ್ ಮಾತಾಡಿದ್ದೀನಿ. ಯಾವ್ಯಾವ ಸಿಚುವೇಷನಲ್ಲಿ ಅವ್ರು ಬಂದಾಗ ಯಾವ ಥರ ಅವರ ಬೌಲಿಂಗ್ನ ಡಿಸ್ಪ್ಲೇ ಮಾಡಬೇಕು, ಯಾವ ಥರ ಅವ್ರ ಡೆಲಿವರೀಸ್ನ ತೊಗೊಂಬರಬೇಕು. ಓಕೆ, ಈ ಆಪೋನೆಂಟ್ಸ್ ಆಗಲಿ, ಈ ಬ್ಯಾಟರ್ಸ್ ಜೊತೆ ಯಾವ ಥರ ನಾವು ಪ್ಲೇ ಮಾಡಿದ್ರೆ ನಮಗೆ ಅವ್ರನ್ನ ಟ್ರ್ಯಾಪ್ ಮಾಡೋ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಬೇಕು, ಅವರ ವಿಕೆಟ್ಸ್ನ ತೊಗೊಳ್ಳೋ ಸಿಚುವೇಶನ್ಸ್ ನಾವು ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ಆ ಪ್ಲ್ಯಾನ್ಸ್ ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಆ್ಯಂಡ್ ಖಂಡಿತ ಬಿಕಾಸ್ ಒಂದು ಆಡ್ತೀವಿ ಅಂದಾಗ ಇನ್ನೊಂದು ಆಪೋನೆಂಟ್ಸ್ ಮೇಲೆ ನಾವು ಕಂಪ್ಲೀಟಾಗಿ ಕೂತ್ಕೊಂಡು ವರ್ಕ್ ಮಾಡ್ತೀವಿ ಆ್ಯಸ್ ಎ ಟೀಮ್ ನಾವು. ಸೊ ಅದು ನೀವು ಹೇಳ್ದಂಗೆ ನನಗೆ ಏನು ಗೊತ್ತಿರುತ್ತೋ ಅದನ್ನು ನನ್ನ ಜೂನಿಯರ್ಸ್ ಜೊತೆಗೆ ಶೇರ್ ಮಾಡಿರ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಅವರು ಕೂಡ ಫುಲ್ ರೆಡಿಯಾಗಿದ್ದಾರೆ ಅವರ ಗೇರ್ಸ್ ಜೊತೆ. ನಾನು ಜೆನ್ಸಿನ ಆ್ಯಕ್ಚುಲಿ ಅವ್ರ ಜೊತೆ ನಾನು ಖಂಡಿತ ಜೆನ್ಸಿ ಆಗಿದ್ದೀನಿ. ಬಿಕಾಸ್ ಐ ಹ್ಯಾವ್ ಟು ಡೆಫಿನೆಟ್ಲಿ ಮ್ಯಾಚ್ ದೇರ್ ಎನರ್ಜಿ ಅಲ್ವಾ. ಆ್ಯಂಡ್ ಖಂಡಿತ ಅವ್ರ ಜೊತೆ ನೀವು ನೋಡ್ತಾ ಇದ್ದೀರಾ ರೀಲ್ಸ್ ಕೂಡ, ಅವ್ರ ಜೊತೆ ಸೇರ್ಕೊಂಡು ನಾನು ಯಾವ ರೀಲು ಮಿಸ್ ಮಾಡಿಲ್ಲ. ಸೊ ಡೆಫಿನೆಟ್ಲಿ ಆ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ಖುಷಿ ಆಗುತ್ತೆ. ಬಿಕಾಸ್ ಆಲ್ವೇಸ್ ಬೀಯಿಂಗ್ ಆನ್ ಹೈ ಎನರ್ಜಿ ಕೀಪ್ಸ್ ಅಸ್ ವೆರಿ ಪಾಸಿಟಿವ್. ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಫಾರ್ ಅ ಪ್ಲೇಯರ್. ಬಿಕಾಸ್ ಅವ್ರು ಒಂದು ಸೆಕೆಂಡ್ ಕೂಡ ದೇ ಆರ್ ವೆರಿ ಕ್ರಿಯೇಟಿವ್. ಆ ಯಂಗ್ಸ್ಟರ್ಸ್ ಆರ್ ವೆರಿ ಕ್ರಿಯೇಟಿವ್, ವೆರಿ ಆ್ಯಕ್ಟಿವ್. ಸೊ ಅವ್ರ ಜೊತೆ ಇದ್ದಾಗ ನಮಗೂ ಅದೇ ಥರ ಮೈಂಡ್ಸೆಟ್ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ದಟ್ಸ್ ವಾಟ್ ಆಸ್ ಅ ಪ್ಲೇಯರ್ ವಿ ಹ್ಯಾವ್ ಟು ಬಿ ಅಲ್ವಾ. ಆ್ಯಂಡ್ ಆನ್ ದ ಫೀಲ್ಡ್ ದಟ್ಸ್ ವಾಟ್ ಮ್ಯಾಟರ್ಸ್. ವಾಟ್ ಎವರ್ ವಿ ಆರ್ ಆಫ್ ದ ಫೀಲ್ಡ್ is whatever, we are same the thing on the field. So definitely I would like to say I'm also a Gen Z among them. Sahana Power, Mysore Warriors na left arm spinner.